ಎಲ್ಲರೂ ಕೂಡ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಕ್ರೇಜಿ ಆಗಿದ್ದೀರಾ. ಸೊ ಮತ್ತೊಂದು ಬ್ಲಾಗ್ಗೆ ಸುಸ್ವಾಗತ. ಆ್ಯಂಡ್ ಈ ಬ್ಲಾಗ್ ಎಂತ ಅಂತ ನೋಡಿ ವಿದೌಟ್ ಸ್ಕಿಪ್ ಮಾಡಿ ನೋಡಿ, ಕ್ರೇಜಿಯಾಗಿ ಮಾಡ್ತೇನೆ, ಮೂವಿ ಟೈಪ್ ಫೀಲ್ ಕೊಡ್ತೇನೆ. ಸೊ ಸ್ಟೇ ಟ್ಯೂನ್ಡ್. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಿರ್ಬೋದು, ತಮ್ಮಲ್ಲಿ ನೋಡಿ. ಆ್ಯಂಡ್ ಫುಲ್ ಸೆಟ್ಟಾಗಿ ರೆಡಿ ಆಗಿದೆ. ಒಂದು ಸ್ವಲ್ಪ ಚಳಿ ಇರುತ್ತೆ ಅಂತ ಇದು ಹಾಕಿದೆ. ಚಳಿ ಅಷ್ಟೇನಿರಲ್ಲ, ಬಟ್ ಕಾರಿನ ಎ ಸಿ ಒಂದು ಸ್ವಲ್ಪ ಜಾಸ್ತಿ ಇದೆ. ಅದು ಮೆಲ್ಲ ಇಟ್ಟರೆ ಕೂಡ ಹೈಯಲ್ಲಿ ಇರುತ್ತೆ, ಹೇಗೆಂತ ಗೊತ್ತಿಲ್ಲ. ಕೋಲ್ಡ್ ತುಂಬ ಇದಾಗ್ತದೆ, ಕಾರ್ ಚಿಲ್ಡ್ ಆಗ್ತದೆ. ಅದಕ್ಕೆ ಇದನ್ನು ಹಾಕಿ ಹೋಗ್ತಿದ್ದೇನೆ. ಸೊ ಬನ್ನಿ, ಡೀಸೆಲ್ ಫುಲ್ ಮಾಡೋಕ್ಕೆ ಹಣ ಬೇಕಲ್ವಾ? ಹಾಗೆ ATM ಹೋಗಿ ಹಣ ತಗೊಂಡು ಹೊರಟೆ ಟುವರ್ಡ್ಸ್ ಪೆಟ್ರೋಲ್ ಪಂಪ್. ಗಾಳಿ ಫಿಲ್ ಮಾಡಿ ಇವಾಗ ಹೋಗ್ತಾ ಇದ್ದೇನೆ ಆಗುಂಬೆ. ಆಗುಂಬೆ ಹೋಗೋಣ. ಇವತ್ತು ಆಗುಂಬೆ ಒಂದು ಸ್ವಲ್ಪ ಕ್ರೇಜಿ ಆಗಿರ್ಬೋದು ನೋಡಿ. ನಂಗೆ ಕೂಡ ಗೊತ್ತಿಲ್ಲ ಹೇಗಿದೆ ಅಂತ. ಐ ಹೋಪ್ ಫುಲ್ ಫಾಗಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ ನಾನು. ಸೊ ನೋಡೋಣ, ಅಲ್ಲಿ ಹೋಗಿ ನೋಡೋಣ ಹೇಗಿದೆ ಅಂತ. ಆಗುಂಬೆ ಹೋಗುವಾಗ ನಾನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ. ಫುಲ್ ಫಾಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದೆ. ಫಾಗ್ ಇತ್ತು, ಆದರೆ ಅಷ್ಟೇನಿರಲಿಲ್ಲ. ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದೆ ಅಂದರೆ ನೋಡಿ, ಹೀಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದೆ. ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದೆ, ಬಟ್ ಅಲ್ಲಿ ಇದ್ದದ್ದೇ ಬೇರೆ ರೀತಿ. ಇಲ್ಲಿ ಆಗುಂಬೆಯಲ್ಲಿ ನಾನು ಕುಂದಾದ್ರಿ ವ್ಯೂ ಪಾಯಿಂಟ್ಗೆ ಬಂದಿದ್ದೇನೆ. ಬಟ್ ಕುಂದಾದ್ರಿ ವ್ಯೂ ಪಾಯಿಂಟಲ್ಲಿ ನಮ್ಮದು ಗೇಟ್ ಹಾಕಿದ್ದಾರೆ. ಯಾಕೆ ಗೇಟ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಐ ಥಾಟ್ ಕುಂದಾದ್ರಿ ವ್ಯೂ ಪಾಯಿಂಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಕ್ಲೌಡ್ ಆಗಿರುತ್ತೆ, ಫಾಗ್ ಆಗಿರುತ್ತೆ ಅಂತ ಅನಿಸಿದ್ದೆ. ಬಟ್ ಅಲ್ಲಿ ಹೋಗಿ ನೋಡುವಾಗ ಗೇಟ್ ಹಾಕಿತ್ತು. ಏನು ಮಾಡಲಿಕ್ಕಾಗುತ್ತೆ? ವ್ಯೂ ಪಾಯಿಂಟ್ ಬಂದ ಮೇಲೆ ವ್ಯೂ ಪಾಯಿಂಟ್ ಹೋಗಲೇಬೇಕಲ್ವಾ? ಸೊ ನಾನು ಏನು ಮಾಡಿದ್ದೆ ಅಂದರೆ, ಒಂದು ಸ್ವಲ್ಪ ಅಲ್ಲಿ 1 hour ವೆಯ್ಟ್ ಮಾಡಿ ಆದಮೇಲೆ ಅಲ್ಲಿ ಪಂಡಿತರು ಅವರಿದ್ದರು, ಅವ್ರ ಮನೆ ಹತ್ರ ಕೀ ಇತ್ತು. ಸೊ ಕೀ ತಗೊಂಡು ಮೇಲೆ ಹೋದೆ. ಆ್ಯಂಡ್ ದ ವ್ಯೂ ವಾಸ್ ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ನೋಡಿದ್ರಲ್ಲ ಆಗುಂಬೆ ಹೇಗಿತ್ತಂತ. ನಾನು ಆ್ಯಕ್ಚುಲಿ ಆಗುಂಬೆ ಇಟ್ ವಿಲ್ ಬಿ ತುಂಬ ಫಾಗ್ ಆಗಿರುತ್ತೆ ಆ್ಯಂಡ್ ವ್ಯೂ ಪಾಯಿಂಟಲ್ಲಿ ಕೂಡ ತುಂಬ ಫಾಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದೆ. ಬಟ್ ಅಲ್ಲಿ ಹೋಗಿ ನೋಡುವಾಗ ಹಾಗೇನು ಕೂಡ ಇರಲಿಲ್ಲ. ಏನು ಸುಂದರವಾದ ವಿಷಯ ಅಂದರೆ ಅಲ್ಲಿ ಗಾಳಿತ್ತು, ಪೀಸ್ ಇತ್ತು, ಜನರು ಯಾರು ಕೂಡ ಇರಲಿಲ್ಲ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಆ್ಯಂಡ್ ಆಬ್ವಿಯಸ್ಲಿ ನೇಚರ್ ಎಲ್ಲಿರುತ್ತೆ, ಇಟ್ ಈಸ್ ಬ್ಯೂಟಿಫುಲ್, ಅದು ಹೇಳುವುದೇ ಬೇಡ. ಆ್ಯಂಡ್ ಐ ಆಮ್ ಅ ನೇಚರ್ ಪರ್ಸನ್. ಹಾಗೆ ನನಗೆ ನೇಚರ್ ಹೋದಾಗ, ಯಾವ ಪ್ಲೇಸ್ ಹೋದಾಗ ಕೂಡ ನನಗೆ ಇಷ್ಟವೇ ಆಗುತ್ತೆ ಹಾಗೆ. ಆ್ಯಂಡ್ ಯಾರು ಎಂಡ್ ತನಕ ನೋಡ್ತಾ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಎಲ್ಲಿ ಕೂಡ ಹೋಗಬೇಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಬಿಕಾಸ್ ಅಲ್ಲಿ ನಾನು ಕ್ರೇಜಿಯಾದ ರೀಲ್ಸ್ ಎಲ್ಲ ಹಾಕ್ತಿರ್ತೇನೆ. ಹಾಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ವಾಟ್ಸಪ್ ಚಾನಲಲ್ಲಿ ಕೂಡ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಹಾಗೆ ಹೇಳ್ತೇವೆ, ನನ್ನ ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಆ್ಯಂಡ್ ರೇಸ್ ಬಾಯ್. Let me take you back to a time when love was as precious as diamonds, where if you search you would find it.